ಬಸ್ ಇಲ್ಗೆಲ್ಲ ಇಲ್ಲ, ಬ್ಯಾಡ್ರಲ್ಲಿ ಹೋಗ್ಬೇಕಾಗಿತ್ತು. ಇಲ್ಲ ಈ ಕಡೆ ಮಾಚೋಳ್ಳಿ ರೋಡ್ ಇಲ್ಲಿ ಮಾಗಡಿ ರೋಡಲ್ಲಿ ಇತ್ತ ಬಸ್ಸು? ಅವಾಗ ನಿಮ್ಮ ಅಪ್ಪನ ಕಾಲದಲ್ಲೇ ಇತ್ತ? ಮಾಗಡಿ ರೋಡಿಂದ ಮಾಗಡಿಗಿತ್ತು. ನಿಮ್ಮ ಅಪ್ಪನ ಕಾಲದಲ್ಲೇ ಇತ್ತ? ಇಲ್ಲಿ ಅವಾಗೆಲ್ಲ ಕಾಡ್ ಥರ ಇತ್ತ? ಮನೆ ಕಟ್ಟಿದ್ರ ಅವಾಗ? ಎಲ್ಲ ಕಾಡು. ಏನ್ತ್ರ ಮನೆ ಕಟ್ತಿದ್ರ ಅವಾಗ? ಈ ಥರ ಮೋಲ್ಡ್ ಮನೆನಾ ಇಲ್ಲ ಇದ? ಹೆಂಚಿನ ಮನೆಗಳು. ನಮ್ಮ ಮುಂಚೆ ಕಟ್ಟಿದ್ದವೆಲ್ಲ ಮಣ್ಣು ಮಾಳಿಗೆ, ಹೆಂಚಿನ ಮನೆ. ಆ ಕಂಗೇರ ಕಡೆ ಎಲ್ಲ ಕಲ್ಲು ಹೆಂಚು, ಕೆಂಪು ಹೆಂಚು, ಮಣ್ಣು ಮಾಳಿಗೆ, 3 ಥರ ಸೀಟಿನ ಮನೆ. ಒಂದೇ ಒಂದು ಇದು ಡಿಪೋ ಅಂತ ಮಾಡಿದ್ರು. ಈ ಗಾಣದಲ್ಲಿ ಎಣ್ಣೆ ಹೊಡೆಯೋ ಗಾಣಗಳು ಒಂದು 7-8 ಇದ್ದು ಗಾಣ. ಹಳ್ಳಿಗೆಲ್ಲ ಹೋಗಿ ಹೊಂಗೆ ಬೀಜ, ಹುಣಸೆ ಬೀಜ, ಆಮೇಲಿಂದ ಹಳ್ಳು ಅವೆಲ್ಲ ತಗೊಂಬರೋರು. ಎಣ್ಣೆ ಕೇಳಿದವ್ರು ಎಣ್ಣೆ ಕೊಟ್ಟು. ಹುಣಸೆ ಬೀಜದಲ್ಲಿ ಏನು ಮಾಡೋರು? ಹಂದಿಗಳಿಗೆ ಹಂದಿಗೆ ಹಾಕೋರ? ಹಂದಿಗೆ ತಗೊಂಡೋರು, ನೆನೆ ಹಾಕೋರು. ಅವಾಗಿಲ್ಲ ಈ ಥರ ಎಲ್ಲ ಮೋಲ್ಡ್ ಮನೆ ಇರಲಿಲ್ಲ ಅವಾಗ. ಮೋಲ್ಡಿಲ್ಲ, ಬರೀ ಮಣ್ಣು ಮಾಳಿಗೆ, ಮಣ್ಣುದಾಗ ಮಾಳಿಗೆ. ನೀರು ಸುರಿಯಕ್ಕಿಲ್ಲ, ನಾವು ಇದ್ದಿದ್ದೆ ಮಾಳಿಗೆ ಅಂದರೆ ಇದು ಹೆಂಚು. ಅಡೆ ಇಟ್ಕೊಟ್ಬಿಟ್ಟು ಗಳ ಇಟ್ಬಿಟ್ಟು ನೀರು ವಾಟವಾಗಿ ಹೋಗಂಗೆ ಮಣ್ಣು ಮಾಳಿಗೆ, ಮಣ್ಣು ಹಾಕ್ಬಿಟ್ಟು ಕಟ್ತಾ ಇದ್ರ? ಹಬ್ಬದ ಕಟ್ತಂಗೆ ಸುತ್ತು ಅಲ್ಲಲ್ಲೇ ಅಷ್ಟೆಷ್ಟಾಗಲ್ಲ ಮೇಲೆ ಕಟ್ಟಿದ್ದು. ಅವಕ್ಕೆಲ್ಲ ನೀರು ಹಾಚ್ಕೋಗಂಗೆ ಒಂದೊಂದು ಇದಿಕ್ಕಿ ನೀರು ಅದರಿಂದ ಹಾಚ್ಕೋಗಂಗೆ ಹೊರಟು ಹೋಗೋದು. ಸೋರಕ್ಕಿಲ್ಲ ಅದು. ನಾವು ಇದ್ದಿದ್ದು ಅದೇನೆ. ಮತ್ತೆ ಕಳಿಸಿದ್ದು ನಮ್ಮ ಅತ್ತೇನೇ ಅಲ್ಲ, ಎಷ್ಟೋ ಜನ. ಅದೇ ಇವರು ಕೆಂಪಣ್ಣ ಅವ್ರ ಮನೆ ಕಟ್ಟಿದ್ರಲ್ಲ, ಅದು ಮಣ್ಣಿನ ಮನೆನಾ? ಮಣ್ಣಿಂದೇನಾ? ಗೋಡೆ ಮಣ್ಣಿಂದೇನಾ ಅದು? ಎಲ್ಲದ್ದು ಅದೇ. ಬೃಂದಾವನ ಮಕ್ಕಳು ಇಬ್ಬರದು. ಯಾರು ಪಾಪ ಗುಂದು ಮರುಗುಂದು. ನಿಮ್ದು ಆಮೇಲೆ ಮೋಲ್ಡ್ ಕಟ್ಕೊಂಡಿದ್ದಪ್ಪ ಎದ್ಮೇಲೆ? ಆ ಮೋಲ್ಡು ಹೋಯ್ತಲ್ಲ, ಅವನೇ ಅವನ ಮತಕ್ಕೆ. ಅವಾಗ ನಿಮ್ಮಪ್ಪ ಏನು ಮಾಡೋದು? ಕೆಲಸ ಏನು ಮಾಡೋದು? ನನ್ನ ಮಗ ಹುಟ್ಟಿದ್ದೆ ಮಣ್ಣು ಮಾಳಿಗೆ. ಅಲ್ಲ ನಿಮ್ಮಪ್ಪ ಏನು ಕೆಲಸ ಮಾಡೋದು ಅವಾಗ ನೀವು ಚಿಕ್ಕ ಹುಡುಗರಲ್ಲಿದ್ದಾಗ? ಬರೀ ಎಲ್ಲರೂ ಬೇಸಾಯನೇ, ಬೇರೆ ಏನು ಕೆಲಸ ಇರಲಿಲ್ಲ ಅವಾಗ? ಮೆಣಸೆ ಗಿಡ ಹಾಕೋರು, ಪಾಟ್ಗೆ ಆಳುಗಳವರು ಮೆಣಸೆಕಾಯಿ ಬಿಡಿಸೋರು. ನಾವು ಬ್ಯಾಡ್ರಳ್ಳಿಗೆ ನಮ್ಮ ಅಣ್ಣ ನಾನು ಹೊತ್ಕೊಂಡು. ಬ್ಯಾಡ್ರಳ್ಳಿ ಅಂದರೆ ಇಲ್ಲೇ ಇತ್ತಲ್ಲ ಮಾಗಡಿ ರೋಡಲ್ಲಿ? ಓ ಸರಿ. ಅಲ್ಲಿ ಹೊತ್ಕೊಂಡು ಹೋಗಿವ ಕೊಡಿವ. ನೀವೆಲ್ಲ ಅಲ್ಲೇ ಸೋತೆ ಗಿಡ ಹಾಕೋರು ಹೊಲ್ತವ. ಮ್ಯಾಚೊಳ್ಳಿ ಗೇಟ್ ಕಾಡು ಕಡಗ ಸೋತ್ಕೊಂಡು ಹೋಗಿವ. ಅದೆಲ್ಲ ಕಾಡಾಗಿತ್ತ ಮೊದಲು? ಮಾಚೊಳ್ಳೋರು ದನ ಹೊಡ್ಕೊಂಬರೋರು ಮೇಯ್ಸಕ್ಕೆ. ರೋಡಿಂದ ಈಚೆಗೆಲ್ಲ ಕಾಡೆ. ಅದ್ಯಾರೋ ನಮ್ಮಲ್ಲಿ ನೇರದಾಗ ಆಮೇಲೆ ಹೊಲ ಮಾಡಿದ್ರು. ಅವ್ರು ಮಾತ್ರ ಬರೋರು ದನ ಹೊಡ್ಕೊಂಡು ಹೊಲ ಮಾಡ್ಕೊಂಡು. ನಮ್ಮ ಪೈಪ್ ರೋಡ್ತವ ಅಲ್ಲಿ ಹೊಲ. ಆಗ ಅದೆಲ್ಲ ಫುಲ್ ಕಾಡೇನಾ? ಗೊಂಡಿಪುರ ಅವೆಲ್ಲ ಕಾಡೆ. ಗೊಂಡಿಪುರ ದನ ಎಲ್ಲ ಬೆಳೆಸ್ಕೊಂಡು ಆ ದೊಡ್ಡ ರೋಡಿನ ತಕ, ತಾರ್ ರೋಡಿನ ತಕ, ಇಲ್ಲಿ ಪೈಪ್ ರೋಡಿನ ತವಿಂದ ಅದು. ಆಮೇಲೆ ಇದ್ರ ಕೆರೆಗೆ ನೀರು ಹೋಗಿವು, ಕಚ್ಚುಳ್ಳಿ ಕೆರೆಗೆ. ನಿಮ್ಮ ಅಮ್ಮಂಗೆ ಎಷ್ಟನೇ ವಯಸ್ಸಿಗೆ ಮದುವೆ ಮಾಡಿದ್ರಂತವಾಗ? ಗೊತ್ತಿಲ್ಲ, ಕೇಳಿಲ್ಲ ನೀವತ್ತು. ಅವ್ರಿಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಮದುವೆಗಳು ಮಾಡೋರ್ಬ. ಏನೊಂದು 10-12 ವರ್ಷಕ್ಕೆ ಮಾಡೋರ ಮದುವೆಗಳು? 10-12 ವರ್ಷ ಇಲ್ಲ, ಮದುವೆ ಏನಾದೆ ಮೈನೇರದಿಂದ ಮದುವೆ ಮಾಡ್ಬಿಡೋರು. ಯಾವಾಗ ಮೈನೇರ್ ವರ್ಷಕ್ಕೆ ನಂಗೆ ಮದುವೆ ಮಾಡಿದ್ರು. ಈ ವರ್ಷ ಮೈನೇರದೇ ಮದುವೆ ಮಾಡಿದ್ರು. ಅವಾಗ ಎಷ್ಟು ಚಿಕ್ಕ ವಯಸ್ಸು ನಿಂಗೆ? ಯಾರು ಗೊತ್ತು? ಎತ್ತೋರು ಮುಟ್ಟಿಸೋರು ಇಷ್ಟು ವಯಸ್ಸು ಅಂತ ಹೇಳಿದ್ರಲ್ಲ ಮಕ್ಕಳು ಗೊತ್ತಾಗೋದು. ಓದಿಲ್ಲ ಬರೀಲಿಲ್ಲ ಅವು 3. ನಮ್ಮ ಅಪ್ಪ ಅದೇನು ಮಣ್ಣಲ್ಲಿ ಹಿಂಗೆ ಅವಾಗ ತಿಳುವಳಿಕೆ ಇತ್ತಾ? ತಿಳುವಳಿಕೆ ಇತ್ತು ನಮ್ಗೆಲ್ಲ. ಆದ್ರೆ ಓದೋದು ಬರೆಯೋದು ಗೊತ್ತಿಲ್ಲ. ಯಾವ್ದು ಹೆಂಗೆ ಅಂತ ತಲೆ ಓಡಕ್ಕಿಲ್ಲ. ಬನ್ಗಿರಿ ಅಜ್ಜಿ ಕಲ್ತೈತೆ ಎಲ್ಲ? ಬನ್ಗಿರಿ ಅಜ್ಜಿ ಕನ್ನಡ ಅಕ್ಷರ ಕಲ್ತೈತೆ? ಅವಳ ಅದೇ ಜಾಸ್ತಿ ಬರ್ಸ್ಕೊಂಡು ಕಲ್ತ್ಕೊಂಡಿದ್ರು. ಅದಕ್ಕೆ ಸೈನ್ ಮಾಡಕ್ ಬರಲ್ಲ. ಸಿಲೆಟ್ ತಗೊಂಡ ತಕ್ಕ ಹೋಗಿದ್ಲು. ಸಿಲೆಟ್ ಕೊಡಿಸ್ರಿ ಪಾಪ ನಮ್ಮ ಹೆಸದ ಒಬ್ಳೆ ಹೋಯ್ತಾಳೆ. ಬ್ಯಾಡ್ರಳ್ಳಿ ಸ್ಕೂಲ್ ಅವಾಗ ಒಬ್ಳೆ ಹೋಗ್ತಾಳೆ ಅಂತ ದ್ಯಾವಮ್ಮ ಜೊತೆ ಮಾಡಿ ಒಂದು ಕೊಡಿಸೋಳು. ಇದ್ದು ಕುಡಿ ಏನು ಕೆಲಸ ಮಾಡ್ತಿಲ್ವಲ್ಲ ಅಮ್ಮ ಇದ್ಲಿಲ್ಲ ಅವಾಗ. ಕೊಡಿಸೋರು. ಅಲ್ಲಿ ಹೋದ ಒಂದು ಸ್ವಲ್ಪ ಕಲ್ತ್ಕೊಂಡು ಅವಾಗೆಲ್ಲ ಕನ್ನಡದಲ್ಲಿ ಕಲ್ಸೋರಲ್ವ. ಆಮೇಲೆ ಕೊಡಿಸ್ತಿದ್ದು ಅದೆಲ್ಲ ಬಂದ ಮೇಲೆ ಸಿಲೇಟು ಬುಕ್ಕು ಕೊಡಿಸ್ತಿದ್ದು. ಸಿಲೇಟು ಬುಕ್ಕು ಕೊಡಿಸ್ಲಿ ಅನ್ನುವಾಗ ಕೊಡಿಸ್ಲಿಲ್ಲ, ಬಿಡಿಸ್ಬಿಟ್ರು. ಅವಳಿಗೆ ಮುಗೈತಲ್ಲ ಸೋದರದಲ್ಲಿ. ಬೇರೆ ಕಡೆ ಹಾಕಿದ್ರು ಇಲ್ಲ ಅಷ್ಟಕ್ಕೆ ನಿಲ್ಸ್ರು ಗೊತ್ತಿಲ್ಲ. ಅದೆಲ್ಲ ನಮ್ಗೆ ಅವಾಗ ಇವಳು ಕೊಡಿಸ್ಲಿಲ್ಲ.
ನೀವು 3 ಜನನಾ? ನೀವು ಬನ್ಗಿರಿ ಅಜ್ಜಿ ತಾತ? ಆ 3 ಗಂಡು ಮಕ್ಳೇ ಅಂತ ಆಗಿತ್ತು ಫಸ್ಟು. ಅವನಿಂದ ಇಲ್ದೊಂದು ಮೊದಲದೊಂದು ಹೋಗೋಯ್ತಂತೆ, ಉಳ್ಕೊಂಡಿದ್ದ. ಅದೇನೋ ದೇವೇಂದ್ರ ಕೊಟ್ಟಿತ್ತಂತೆ ಮೊದಲಿಂದ, 3ನೇದು ಅಂದ್ರೆ ತಿಪ್ಪೆನ್ ಮುಚ್ಚು. ದೇವೇಂದ್ರ ಕೊಟ್ಟಿತ್ತಂದ್ರೆ ಏನು ನಂಗೇನು ಗೊತ್ತು, ದೇವೇಂದ್ರು ದೈವಿನ ರೂಪ, ದೇವದ ರೂಪನ ದೈವಿನ ರೂಪನ? ದೇವನ್ ರೂಪ, ದೇವ ಅದ್ರ ರೂಪ ಇತ್ತಂತೆ. ಅಯ್ಯೇ, ಮಕ್ಕಳೇ ತಗೊಂಡೋಗಿ ತಿಪ್ಪೆಲ್ ಮುಚ್ಚಿರೋದಂತೆ. ಅದನ್ನ ಸತ್ತೋಗಿತ್ತಾ? ಸತ್ತೋಗಿದ್ಕೆ ಮತ್ತೇನು ಜೀವದಾಗಿದ್ರೆ ಮುಚ್ತಾರ. ಇವನು ಮುಂದೆ ಒಂದು ಸತ್ತೋಯ್ತಂತೆ, ಇವನು ಹಿಂದೆ ಒಂದು ಸತ್ತೋಯ್ತಂತೆ. ಅವಾಗೆಲ್ಲ ಹೆರಿಗೆ ಹೆಂಗ್ ಮಾಡ್ಸೋರು? ಎಲ್ಲ ಹಳ್ಳಿಲೇ ಎಲ್ಲ ಇದ್ರಲ್ಲ. ಅಂದ್ರೆ ನಾರ್ಮಲ್ ಹೆರಿಗೆನೆ, ಏನಾದ್ರು ಈ ತರ ಸಿಜೇನ್ ಏನಿರ್ಲಿಲ್ಲ ಅವಾಗ? ನನಗೆ ಇವತ್ತು ರಾತ್ರಿ ನೋವು ಕಂಡಿದ್ದು ಒಂದೊತ್ತೊಂದು ರಾತ್ರಿಯಲ್ಲಿ, ಅವತ್ತೆಲ್ಲ ನಾಳಿದ್ದೆ ಕೊರಗೆ ಒತ್ತಾರಿಗೆ ದೊಡ್ಡಂತಿ ಕರ್ಕೊಂಡ್ರು. ಅವಳು ಒತ್ತಾರಿ ಸಾಯಂಕಾಲದಿಂದ ಒತ್ತಾರಿ ತಕ್ಕ ಮುಗಿಸ್ರು ಆಗಲಿಲ್ಲ. ಸಾಯಂಕಾಲಕ್ಕೆ ಮುಗ್ದೋಯ್ತಂದು. ಅವಳು ಬಂದ್ಲು, ಅದೇನೋ ಹುಚ್ಚನ್ ಮಕ್ಕ ಪಾಳ್ಯದಜ್ಜಿ ಬೇರೆ ಬಂದ್ಲು. ನಾನು ಮಂಗಿಸ್ತೀನಿ, ಅವಳು ಮಾಡ್ತಿರ್ಲಂತೆ. ಅವಳು ಒಂದು ಮನೇಲಿ ಸುಣ್ಣದ್ದು ಕರಗಡಿಗೆ ಮಡಗಿದ್ರು, ಮಾರಕ್ಕೆ ತಿಂದಿದ್ದು. ಅದನ್ನು ತಂದ್ಲು. ನಾನು ನೀವಿಸ್ಲೇನೋ, ಸೂರ್ಯ ನೀವಿಸ್ಲೇನೋ, ಅದು ಜಾಲಿ ಮರ ಇತ್ತು ನೋಡಿದ್ದ? ಇಲ್ಲ, ಮುಂದೆ ಬಾವಿಯಾಗಿರುತ್ತವ, ಅಂತ ಹೊಡೆದು ಬಂದ್ಲೇನೋ. ಅಲ್ಲಿಗೆ ಇವತ್ತು ರಾತ್ರಿ ಕಾಣಿಸ್ಕೊಂಡಿತ್ತು ಒಂದು ಹೊತ್ತಿಗೆ ನೋವು, ಅದೆಲ್ಲ ಅನ್ಭವಿಸ್ದೆ ಹಂಗೆ ಒತ್ತಡಕ್ಕ. ಅವಳು ದೊಡ್ಡ ಆಮೇಲೆ ಆಸ್ಪತ್ರೆಗೆ ಹೋಯ್ತಾ ಇರ್ಲಿಲ್ಲ ಮಗುನ ಹೆರಿಗೆ ಮಾಡಿಸೋದ್ಮೇಲೂ? ಇಲ್ಲ ಕೇಳಿಲ್ಲಿ. ಆಮೇಲೆ ದೊಡ್ಡಂತಮ್ಮ ಒತ್ತರಿಗೆ ಬಂದು ಸಾಯಂಕಾಲ ಚಿನ್ನ ಮಕ್ಕಳು ಹೇಳಿದ್ರು, ಅಲ್ಲಿ ಒತ್ತಾರೆ ತಕ ಮಾಡಿದ್ರು ಆಗಲಿಲ್ಲ. ತಾತ ಎಟ್ಟು ಗಾಡಿ ಕಟ್ಕೊಂಡು ಮೊದಲು ಮಗನ ಆಸ್ಪತ್ರೆಗೆ ತಗೊಂಡೋಗ್ರಿ. ಆಸ್ಪತ್ರೆ ಇತ್ತು ಅವಾಗ ಬೆಂಗಳೂರಲ್ಲಿ? ಇಲ್ಲಲ್ಲ, ತಗೊಂಡೋಗ್ರಿ ಅಂತ ಹೇಳ್ತಂತೆ. ಸಾಕೋಗ್ತದೆ, ಮಗನ ಸಾಯಿಸ್ಬಿಡ್ತೀರಾ, ತಗೊಂಡೋಗ್ರಿ ಅಂದಿದ್ದೆ. ಇಲ್ಲ ಗೌಡ್ರೆ, ನಾನು ಮಾಡ್ತೀನಿ ಅಂದ್ಕೊಂಡು ಅವಳು ಹೇಳ್ಕೊಂಡು ನಾಟಕ ಆಡಿ ಎಷ್ಟೊತ್ತು ಆಯ್ತಪ್ಪ ಅಂದರೆ, ಅದು ಎಷ್ಟೊತ್ತು ಆಯ್ತಪ್ಪ 12 ಗಂಟೆಗೆ, ಅದು ಎಷ್ಟೊತ್ತು ಆಯ್ತಂತ. ಒಂದು ರಾತ್ರಿ ನೋವು ಕಾಣಿಸ್ಕೊಂಡಿತ್ತು ಒಂದು ಹೊತ್ತಿಗೆ. ಒತ್ತಾರೆ ತಕ್ಕ ಹಂಗೆ ನೋವು ತಿನ್ಕೊಂಡಿದ್ದೆ. ಒತ್ತಾರಿಗೆ ದೊಡ್ಡ ಹೆಂಡತಿ ಬಂದು ರಾತ್ರಿ ತಕ್ಕ ನೋಡಿದ್ಲು, ಅದಾಗಲಿಲ್ಲ. ರಾತ್ರಿಗೆ ಅವಮ್ಮ ಬಂದು ಒತ್ತಾರೆ ತಕ್ಕಾಗಿಲ್ಲ, ಒತ್ತಾರಕ್ಕೆ ಅದು ಎಷ್ಟೋ ಹೊತ್ತಿಗಾಗಿದ್ದು. ಅದು ನೋಡ್ಲಾರ್ದೆ ತಾತ ಗಾಡಿ ಕಟ್ಕೊಂಡು ಆಸ್ಪತ್ರೆಗೆ ತಗೊಂಡೋಗ್ರಿ ಅಂತ ಹೇಳಿದ್ನಂತೆ. ಅವಳು ಬೇಡ, ನಾನು ಮಾಡ್ತೀನಿ ಅಂದ್ಕೊಂಡು ಕೂಡ್ಲಿಲ್ಲಂತೆ. ನನ್ನ ಮಗಿಗೆ ಜಾಗ ಇಲ್ವಂತೆ. ಅಲ್ಲಿಗನ ಹೋಗಿದ್ರೆ ಆಪ್ರೇಷನ್ನು ಅವರೇನೋ ಒಂದು ಕತ್ರೆಯಲ್ಲಿ ಇದು ಮಾಡಿ ತೆಗೆದು ಬಿಡೋರು. ಇವರು ನಂಬ್ಕೊಳ್ರಿ ನಾನು ಮಾಡ್ತೀನಿ ಅಂತ ಇವಳು ಇದು ಮಾಡಿ, ಅದು ಇಂಜಿ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ವಾಸ ಆಯಿತು. ನೀರು ಕಾಸಿ ಹಾಕೋದು. ಅವತ್ತು ತಲೆ ಎಷ್ಟು ಕಾತ್ರ ಬರ್ಬಾರ್ದ. ಹಂಗೆ ಅಗ್ಲಾಗ್ಬಿಟ್ಟಿತ್ತು. ಸರಿ ಸರಿ. ಒಂದು ರಾತ್ರಿ ನೋಡ್ತೀನಿ. ಅಯ್ಯಪ್ಪ ಬೇರೆ. ಅದು ಎಷ್ಟೋ ಹೊತ್ತಿಗೆ 12 ಗಂಟೆಗೆ ಅಂತ, ಅದು ಎಷ್ಟೊತ್ತು ಆಗ್ತಾ ಇಲ್ಲ. ಅಷ್ಟೊತ್ತಾಗಲೇ ಮ್ಯಾಪು ಸತ್ತಿ ಹೊರಟೋಗಿತ್ತು. ಸತ್ರ ಸಾಕು ನನ್ನ. ಅದೇ ನಿಮಗೆ ಇವಾಗ ಚಿಕ್ಕ ವಯಸ್ಸಲ್ಲಿ ಮೈ ನಡೆದಿದ ತಕ್ಷಣ ಮದುವೆ ಮಾಡಿಬಿಡೋರು, ಆಮೇಲೆ ಅಪ್ಪನ ಮನೆಗೆ ಗಂಡನ ಮನೆಗೆ ಹೋಗ್ಬೇಕು. ನನಗೆ ಇದಿರ್ಲಿವಂತೆ ಇಂಜಿ ಇಷ್ಟು ಕಾತ್ರ ಆಗಿತ್ತು 2 ಕಿಡಿಕು. ಅವಾಗ ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಆಯ್ತಿರ್ಲಿಲ್ಲ. ಚಿಕ್ಕ ಹುಡುಗಿ ಅಲ್ವಾ, ಅದಕ್ಕೆ ಕಾಯಿಸಿ ಕೊಡೋರು ಚಿಕ್ಕ ಹುಡುಗಿ. ಬಚ್ಚಲಿಗೆ ಹೋಗ್ಬೇಕಾತಿಲ್ಲ, ಕೈ ಇಟ್ಕೊಂಡು ಕರ್ಕೊಂಡು ಹೋಗೋರು. ಕೈ ಇಟ್ಕೊಂಡು ನೀರು 6 ತಿಂಗಳವರೆಗೂ ಹಂಗೆ ಮಲಗಿಸೋರು. ಬಾಣಂತನ ಅಜ್ಜಿನೇ ಮಾಡಿದ್ದು, ಚಿಕ್ಕಜ್ಜಿ. ಯಾವ ಅಜ್ಜಿ? ಬನ್ಗಿರಿ ಅಜ್ಜಿ. ಅವಾಗ ಅಮ್ಮ ಇರಲಿಲ್ವಲ್ಲ ನಿಂಗೆ? ಇಲ್ಲ, ಮದುವೆ ಆಗಿರಲಿಲ್ಲ ಅವಳಿಗೆ. 3 ವರ್ಷಕ್ಕಾಗಿದ್ದು. ಮದುವೆ 3 ವರ್ಷಕ್ಕಾಗಿದ್ದು. ನನ್ನ ಮಗನ ಬಾಣಂತನ ಅವಳು ಮಾಡಿದ್ಲು, ಅವಳ ಮಗನ ಬಾಣಂತನ ನಾನು ಮಾಡಿದೆ. ಅವ್ರು ಸಲೀಸಾಗತ್ತೆ ಒಂದು ಕಣ್ಣಿಗಿತ್ತು ತಲೆ, ಅವ್ರು ಸಲೀಸಾಗತ್ತೆ.